ವ್ರತ ಅಥವಾ ಉಪವಾಸದ ಸಮಯದಲ್ಲಿ ತಿನ್ನಬಹುದಾದಂತಹ ಬೆಳಗಾವಿ ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಾಗಿ ತಯಾರಿಸುವ ಸಾಬುದಾನ ತಾಳಿಪೀಟ್ನ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೆಷರ್ ಕುಕ್ಕರ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಹಾಗೂ ಸುಲಭವಾಗಿ ತಯಾರಿಸಬಹುದಾದಂತಹ ಸಾಬುದಾನ ತಾಳಿಪೀಟನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಬೌಲ್ಗೆ 1 ಕಪ್ ಸಾಬಕ್ಕಿನ ಹಾಕಿ ಇದಕ್ಕೆ ನೀರನ್ನು ಸೇರಿಸಿ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು 1 ಕಪ್ ನೀರನ್ನು ಸೇರಿಸಿ ಸುಮಾರು 5 ಗಂಟೆಗಳ ಕಾಲ ನೆನೆಸಿಟ್ಟುಕೊಂಡಿದ್ದೇನೆ. ಸಾಬಕ್ಕಿಯ ಕಾಳನ್ನ ಕೈಯಿಂದ ಪ್ರೆಸ್ ಮಾಡಿದಾಗ ನೋಡಿ ಸುಲಭವಾಗಿ ಪುಡಿ ಆಗ್ತಾ ಇದೆ. ಈಗ ಪ್ಯಾನ್ಗೆ 1/4 ಕಪ್ ಶೇಂಗಾನ ಹಾಕಿ ಶೇಂಗಾನ 3 ರಿಂದ 4 ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು. ನಂತರ ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಶೇಂಗಾ ಪೂರ್ತಿ ತಣ್ಣಗಾದ ಮೇಲೆ ಸಿಪ್ಪೆನ ತೆಗೆದು ತರತರಿಯಾದ ಪೌಡರ್ನ ಮಾಡಿ ನೆನೆಸಿರುವಂತಹ ಸಾಬಕ್ಕಿಗೆ ಆ್ಯಡ್ ಮಾಡಬೇಕು. ನಂತರ ಇದಕ್ಕೆ 2 ಬೇಯಿಸಿ ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆ, 2 ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿ, 1/4 ಕಪ್ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಇಂಚ್ ಆಗುವಷ್ಟು ತುರಿದ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಡಿ ಲಿಂಬೆ ಹಣ್ಣನ್ನು ಹಿಂಡಿ ಚೆನ್ನಾಗಿ ಉಜ್ಜುತ್ತಾ ಮಿಕ್ಸ್ ಮಾಡಬೇಕು. ತಾಳಿಪೀಟ್ನ ಮಿಕ್ಸ್ಚರ್ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಕೈಯನ್ನು ಒದ್ದೆ ಮಾಡಿಕೊಂಡು ಬಾಲ್ನ ಸೈಜ್ನ ಮುದ್ದೆನ ತಗೊಂಡು ಬಾಳೆ ಎಲೆ ಇಲ್ಲ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಹಾಕಿ ಸಾಧ್ಯವಾದಷ್ಟು ತೆಳ್ಳಗೆ ತಟ್ಟಿ ತಾಳಿಪೀಟ್ನ ರೆಡಿ ಮಾಡಿಟ್ಕೊಳ್ಬೇಕು. ಈಗ ಇದನ್ನು ಪ್ಯಾನ್ಗೆ ಆ್ಯಡ್ ಮಾಡಿ ಹಗುರವಾಗಿ ಪಾರ್ಚ್ಮೆಂಟ್ ಪೇಪರ್ನ ತೆಗೆದು ಮೇಲಿನಿಂದ ಸ್ವಲ್ಪ ಎಣ್ಣೆನ ಹಾಕಿ ಮೀಡಿಯಂ ಫ್ಲೇಮಲ್ಲಿ 3 ರಿಂದ 4 ನಿಮಿಷ ತಾಳಿಪೀಟ್ನ ಕಾಯಿಸ್ಕೊಳ್ಬೇಕು. ಈಗ ತಾಳಿಪೀಟ್ನ ಮುಗುಚಿ ಇನ್ನೊಂದು ಕಡೆಯಿಂದಲೂ 3 ರಿಂದ 4 ನಿಮಿಷ ಮಧ್ಯಮ ಉರಿಯಲ್ಲಿ ಕಾಯಿಸ್ಕೊಳ್ಬೇಕು. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಹಾಗೂ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ಸಾಬುದಾನ ತಾಳಿಪೀಟ್ ಈಗ ರೆಡಿಯಾಗಿದೆ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.